ನನ್ನ ಕರಿಯರಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ, ಬಿಡ್ದಂಗೆ ಮಾಡಿದೆ, ಗಟ್ಟಿಯಾಗಿ ನಿಂತ್ಕೊಂಡೆ, ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಟ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಯಾಕೆ ವರ್ಧನೆ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರೇ, ಸರ್ ಬಿಟ್ಬಿಡಿ, ಮುಂದಕ್ಕೆ ಹೋಗಿ, ಅಯೋಗ್ಯ ಇದೆ ನಿಮಗೆ, ಇನ್ನೊಂದು ಸಿನಿಮಾ ಇದೆ, ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ, ನಮ್ಮ ಹಿಂದ್ಗಡೆ ನಿಂತಿದ್ದೀರಾ, ಬೇಡ ಬಿಟ್ಬಿಡಿ ಸರ್, ಮುಂದಕ್ಕೆ ಹೋಗಿ ಸರ್, ಸಾಕು, ನಿಮ್ಮ ಜೀವನ ನೀವು ನೋಡಿ ಸರ್, ನಾವು ಹೆಂಗೋ ಕಟ್ಕೋತೀವಿ ಲೈಫ್ನ ಅಂತ. ಬಟ್ ನನಗೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ಬಿಕಾಸ್ ನನ್ನೊಬ್ಬನ ಜೀವನ, ನನ್ನ ಲೈಫನ್ನು ನೋಡಿಕೊಂಡ್ರೆ ಯಾರೋ ಈ ಭೂಮಿ ಮೇಲ್ಗಡೆ ಎಲ್ಲ ಸ್ವಾರ್ಥಿಗಳಾಗ್ಬಿಡ್ತೀವಲ್ಲ. ಎಲ್ಲರದ್ದು ಇರುತ್ತಲ್ಲ, ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನಿಮಾಗೆ, ಅವ್ರದ್ದು ಫ್ಯಾಮಿಲಿ ಇದೆ, ವಿನೋದ್ ಅವ್ರ ಫ್ಯಾಮಿಲಿ ಇದೆ, ಎಲ್ಲರ ಫ್ಯಾಮಿಲಿಗಳು ಇದೆ, ಆಮೇಲೆ ಎಲ್ಲರ ಎಫರ್ಟ್ ಇದೆ. ವರ್ಷಾನುಗಟ್ಟಲೆ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವ್ರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ. ಗುಂಡಣ್ಣ ಆಗ್ಬೋದು, ಯಶ್ ಶೆಟ್ಟಿ ಆಗ್ಬೋದು, ಸಂಪತ್ ಆಗ್ಬೋದು, ಎಲ್ಲ ಪಾತ್ರಧಾರಿಗಳು ನಮಗೋಸ್ಕರ ಟೈಮ್ ಕೊಟ್ಟು, ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ. ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ, ಬರೀ ನಮ್ಮಿಂದ ಆಗಿಲ್ಲ, ಅದು ನನ್ನಿಂದ ಆಗಿಲ್ಲ. ನಾನು ನಿಂತ್ಕೊಂಡೆ ಅಷ್ಟೇ, ಎಲ್ಲರೂ ಮಾಡೋಣ ಈ ಸಿನಿಮಾ. ಯಾಕೆಂದರೆ ಲಾಸ್ಟ್ ಫೈಟ್ನ ನಾವು 15 ದಿವಸ ಶೂಟ್ ಮಾಡಿದ್ದೀವಿ, ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ಗೆ ಬಂದಿರೋ ಫೈಟು, ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ನ ಹೆಂಗೆ ನಾನು ಬಿಡೋಕ್ಕಾಗುತ್ತೆ ಈ ಸಿನಿಮಾ? ಇಲ್ಲ, ಇದು ಥಿಯೇಟ್ರಿಗೆ ಬರಲೇಬೇಕು, ಇದನ್ನು ಜನ ನೋಡಲೇಬೇಕು, ಈ ಸೆಲೆಬ್ರೇಷನ್ ಆಗಬೇಕು. ಆ ಹಟ್ಟಿನ ಮೇಲೆಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ, ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ರಿಗೂ ಮಾತು ಕೊಟ್ಟಿದ್ದೆ, ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ, 30 ದಿವಸ ಶೆಡ್ಯೂಲ್ ಅಂತ. 30 ದಿವಸದಲ್ಲಿ ಶೂಟಿಂಗ್ ಮುಗಿಸಿದ್ದೀವಿ. ಯಾಕೆಂದರೆ ಯಾಕೆ ಸಾಧ್ಯ ಆಯಿತು ಅಂದರೆ 28 ಡೇಸಲ್ಲಿ ಶೂಟಿಂಗ್ ಮುಗಿಸೋಕ್ಕೆ 30 ಫಸ್ಟು ನನಗೆ ಶೆಡ್ಯೂಲ್ ಹಾಕಿದ್ದು 54 ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು. ಅದಾದಮೇಲೆ ನಾನು ಹೇಳಿದೆ 54 ದಿವಸ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಿ, ಇನ್ನೂ ಟೈಟ್ ಮಾಡಿ ನೋಡಿ ಸರ್, ಹೆಂಗೆ ಮಾಡೋಕ್ಕಾಗುತ್ತೆ? ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ, ಇಷ್ಟು ಜನ ಇದ್ದಾರೆ, ಯಾವಾಗಲೂ 100 ಜನ ಜೂನಿಯರ್ಸ್ ಇದ್ದಾರೆ, ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ನಿಲ್ಲಿಸೋಷ್ಟರಲ್ಲೇ ಗಂಟೆಗಟ್ಟಲೆ ಟೈಮ್ ಹೋಗ್ಬಿಡುತ್ತೆ, ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ, ಹೆಂಗೆ ಮಾಡ್ತೀರಾ ಸರ್ ಅಂತ. ನಾನು ಒಂದೇ ಮಾತು ಹೇಳಿದೆ, ನೋಡ್ರಪ್ಪ, ಬೆಳಗಿನ ಜಾವ 5 ಎದ್ದೇಳಿ, ಔಟ್ಡೋರ್ ಇರುತ್ತೆ, 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, 6 ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋಣ, ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೋಣ, ಟೈಮ್ ಸೇವ್ ಮಾಡೋಣ. ಅಲ್ಲಿ 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು, ಇನ್ನೂ 20 ದಿವಸ ಎಕ್ಸ್ಟ್ರಾ ಬೇಕು, 6 ಗಂಟೆಗೆ ಶೂಟಿಂಗ್ ಶುರು ಮಾಡೋಣ. ಪ್ರತಿ ದಿವಸ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, 5 ಗಂಟೆಗೆ ಎದ್ದೇಳ್ತಿದ್ವಿ. ಒಂದು ದಿವಸ ಅಂತೂ 24 ಅವರ್ಸ್ ಶೂಟಿಂಗ್ ಮಾಡಿದ್ವಿ. ಅದೇ ಲಾಸ್ಟು ಫೈಟು ಮತ್ತು ಒಂದು ಸೀಕ್ವೆನ್ಸ್ ಇತ್ತು, ಡ್ರೀಮ್ ಸೀಕ್ವೆನ್ಸು. 24 ಅವರ್ಸ್ ನಿದ್ದೆ ಮಾಡಿಲ್ಲ, ಶೂಟಿಂಗ್ ಮಾಡಿದ್ವಿ. ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ, ಒಂದು 30 ದಿವಸ ಕೆಲಸ ಮಾಡೋದಷ್ಟೇ, ನಮ್ಮ ಲೈಫಲ್ಲಿ ಏನೂ ಆಗ್ಬಿಡಲ್ಲ, ಏನು ಅಂಥ ಕಷ್ಟ ಏನು ಆಗ್ಬಿಡಲ್ಲ. ಇದು ಮಾಡೋಣ ಬನ್ನಿ, ಯಾಕಾಗಲ್ಲ. ಈ ಚಾಲೆಂಜ್ ತೊಗೊಂಡು ಹೊರಟ್ವಿ, ಮಾಡಿದ್ವಿ. ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳ ಕೋಪ್ರೇಷನ್ ಬೇಕಲ್ಲ. ನನ್ನ ಮೇಜರ್ ಕೋಪ್ರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು. ನಾನು ಅದನ್ನು ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಇವ್ರ ಕೋಪ್ರೇಷನ್ ನನಗೆ ಇರಲಿಲ್ಲ ಅಂದರೆ 100% ನಾನು ಅಂದ್ಕೊಂಡಿರೋ ಶೆಡ್ಯೂಲ್ನ ಮುಗ್ಸೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ 28 ದಿವಸದಲ್ಲಿ 20 ದಿವಸ ಇವ್ರದ್ದೇ ಶೂಟಿಂಗ್ ಇತ್ತು. ಆ 20 ದಿವಸ ನಮಗೆ ಹೀರೋಯಿನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು, ಅವ್ರು ಮೇಕಪ್ ಮಾಡಿಕೊಂಡು, ಯಾಕಂದರೆ ಟೋನೇ ಬೇರೆ ಇತ್ತು, ಅದು ರೆಡಿಯಾಗಿ ಅವ್ರು ಸೆಟ್ಟಿಗೆ ಬರೋಷ್ಟು ನಮಗೆ, ನನ್ನ ಕನಸು, ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ, ಸರ್ ನೀವು ಹೀರೋಯಿನ್ನು 6 ಗಂಟೆಗೆ ನೀವು ಸೆಟ್ಗೆ ಹೆಂಗೆ ಕರೆಸ್ತೀರಾ ಸರ್, ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್, 6:30ಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ, ಹೆಂಗಾಗುತ್ತೆ ಸರ್, ಇದು ಸಾಧ್ಯನೇ ಇದೆ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸರ್ ಅಂತ. ನಾನು ಒಂದೇ ಮಾತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸಪ್ತಮಿ ಅವರೇ, ನಮ್ಮ ಪರಿಸ್ಥಿತಿ ಹಿಂಗಿದೆ, ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಬಜೆಟ್ ದೊಡ್ಡದಿದೆ, ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ, ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ, ಹಾಗಾಗಿ ದಯವಿಟ್ಟು ಕೋಪ್ರೇಟ್ ಮಾಡಬೇಕು ಅಂತ. ಯು ಕಾಂಟ್ ಬಿಲೀವ್, ನಾನೇನು ಸುಳ್ಳು ಹೇಳ್ತಿಲ್ಲ, ಅವ್ರು ಎದುರುಗಡೆ ಇದ್ದಾರೆ ಅಂತ. ಇನ್ನು 10 ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ಗಳಲ್ಲಿ ಅವರು ಒಬ್ಬರು. ಆ್ಯಂಡ್ 6 ಗಂಟೆ 6:30ಗೆ ಸೆಟ್ಟಲ್ಲಿ, ಯು ಕಾಂಟ್ ಬಿಲೀವ್, ಅದು ತುಂಬ ಕಷ್ಟ. ರಾತ್ರಿ 10 ಗಂಟೆಗೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು. 10 ಗಂಟೆಗೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು, ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ, ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕ್ಕೊಂಡು, ಅವ್ರು ಎಕ್ಸ್ಟೆನ್ಷನಲ್ಲಿ ಹಾಕ್ಕೊಂಡು 6:30ಗೆ 6 ಗಂಟೆಗೆ ಅಲ್ಲಿ ರೆಡಿ ಇರೋರು. ಅಲ್ಲಿಂದ 3/4 ಅವರ್ ಜರ್ನಿ, 1 ಅವರ್ ಸೆಟ್ಟಿಗೆ ಬರೋಕ್ಕೆ. ಬರ್ತಿದ್ದಂಗೆ ಫಸ್ಟ್ ಶಾಟ್ ಇರ್ತಿದ್ವಿ, ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ, ಆಮೇಲೆ ಬ್ರೇಕ್ ಕೊಡ್ತಿದ್ವಿ. ಒಂದು ಸಲನಾದರೂ ಒಂದು ಬೇಜಾರು, ಒಂದು ಮಾತು ಹೇಳಿದ್ರು ನನಗೆ ಇನ್ನೂ ನೆನಪಿದೆ, ನಿಮ್ಗೆ ನೆನಪಿಲ್ಲ ಅನಿಸ್ತದೆ. ನಾನು ಕೇಳಿದೆ ಅವ್ರಿಗೆ, ಏನೋ ಹೋಟೆಲ್ಲು ಗುಂಡ್ಲುಪೇಟೆನಲ್ಲಿ ತುಂಬ ಚೆನ್ನಾಗಿರೋ ಹೋಟ್ಲುಗಳೆಲ್ಲ ಇಲ್ಲ, ನಿಮ್ಗೆ ಓಕೆನಾ ಈ ಥರ? ಸಾರ್ ಎಲ್ಲರೂ ಮಲ್ಕೊಳಕ್ಕೆ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದರು. ಯಾವ ವಿಚಾರದಲ್ಲಿ? ಪೇಮೆಂಟ್ ವಿಚಾರಕ್ಕೆ ಬನ್ನಿ, ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ, ನನಗೆ ಇನ್ನೊಂದು ಬಂದಿಲ್ಲ, ಯಾವ ವಿಚಾರಕ್ಕೂ ಬರಲ್ಲ. ಎಲ್ಲ ಮಾಡಿದ್ದೀವಿ, ಅವ್ರಿಗೆ ಅವ್ರು ಖುಷಿ ಆಗೋ ಥರ ನೋಡ್ಕೊಂಡಿದ್ದೀವಿ. ಬಟ್ ಏನಂದರೆ ಯಾವ ವಿಚಾರದನ್ನು ತೊಂದರೆ ಕೊಡ್ದೇ ಒಂದು ಮಾತಿನವೇ, ಈಗ ನೋಡಿ, ಪ್ರೆಸ್ ಮೀಟ್ ಆಗಲಿ, ಒಂದು ಇದಾಗಿರಲಿ, ಯಾವುದೇ ಆಗಿರಲಿ, ನಮ್ಮ ಸಾಂಗ್ಗಳಲ್ಲಾಗಿರಲಿ, ನೀವು ನೋಡಿ, ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮಿಬ್ಬರು ಕೆಮಿಸ್ಟ್ರಿ ಮತ್ತು ನಮ್ಮಿಬ್ಬರದು ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ ಸ್ಕ್ರೀನ್ ಮೇಲೆ ಆ ಪಾತ್ರ, ಅಂಬಿಕಾ ಮತ್ತು ಅಶೋಕ್ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರ ನೀವೆಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು. ಬಿಕಾಸ್ ಇದು ಸಮಯ ಅದು. ಆ್ಯಂಡ್ ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ,
ಅಲ್ಲೂ ಒಳ್ಳೇದಾಗಲಿ ಅವರಿಗೆ. ಆ್ಯಂಡ್ ನಮ್ಮ ಕನ್ನಡದಲ್ಲೂ ಅವ್ರು ಬರೀ ಇಷ್ಟೇ ಅಲ್ಲ, 10 ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಲಿ. ಇಂಥ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು, ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳೀಲಿ ನಮ್ಮ ಹೆಣ್ಮಕ್ಳು. ಇವ್ರು ನಿಂತ್ಕೋಬೇಕು, ಇವ್ರು ಬೆಳೆದ್ರೆ ನಾವು ಬೆಳಿತೀವಿ. ಇವ್ರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದು ಇವತ್ತು. ಇದೇ ನಮ್ಮ ಹೀರೋಯಿನ್ಗಳು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದು ಬಂದಿವತ್ತು. ಇವತ್ತು ನಾವು ಕನ್ನಡ, ತಮಿಳು, ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗುನಲ್ಲಿ ಅವ್ರು ನನಗೆ ಅಡ್ವಾಂಟೇಜ್ ಆಗುತ್ತೆ, 100% ಆಗುತ್ತೆ. ಯಾಕೆಂದರೆ ಅವ್ರು ಇದ್ದಾರೆ ಅಲ್ಲಿ, ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗುನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು. ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಎಲ್ಲ ಪ್ಲ್ಯಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ವರ್ಧನ್ ಅವರು ಎಲ್ಲ ಹೊರನ್ನು ಹೊತ್ಕೊಂಡಿದ್ದಾರೆ. ಅದರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ. ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ, ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀವಿ. ಶೂಟಿಂಗ್ ಮುಗೀತಾ, ಅಶೋಕ ಏನಾಗ್ಬಿಡ್ತದೆ, ಅಶೋಕ ಮುಗಿಸ್ತಾರ, ಅಶೋಕ ಆಗಲ್ವಾ, ಇನ್ನೇನಾಗುತ್ತೆ ಅಶೋಕ, ನಿಂತೋಗ್ಬಿಡ್ತಂತೆ, ಹಂಗಾಗ್ಬಿಡ್ತಂತೆ. ತುಂಬ ಜನ ನನ್ನ ಕಿವಿಗೆ ಬಂದಿದ್ದು. ಅವರೆಲ್ಲರಿಗೂ ಉತ್ತರ ಏನಂತಂದರೆ, ಏನೂ ಆಗಿಲ್ಲಪ್ಪ, ಡೋಂಟ್ ವರಿ, ನಿಮಗೂ ಸಿನಿಮಾ ತೋರಿಸ್ತೀವಿ, ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ, ನೀವು ಈ ಸಿನಿಮಾ ಬಗ್ಗೆ ಬರೀತೀರ ಅಂತ ನಂಬಿಕೆ ಇದೆ ನನಗೆ. ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ. ಇಲ್ಲಿಂದ ಪ್ರಮೋಷನ್ನ ತುಂಬ ಜೋರಾಗಿ ಮಾಡ್ತೀವಿ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋ ಥರ ಪ್ರಮೋಷನ್ ಮಾಡ್ತೀವಿ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋ ಥರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು.